ಸರ್ ಈಗ ಅವ್ರು ಹೇಳಿದ್ರು ಜೆ.ಪಿ. ನಡ್ಡಾ ಆಗ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿಗೆ ಏನಕ್ಕೆ ಬರ್ತಾರೆ ಸರ್? ಬಿಜೆಪಿಯಿಂದ ಕಪ್ಪ ಕಾಣಿಕೆ ತಗೊಂಡೋಕೆ ಬರೋದು. ಅವ್ರು ಏನ್ ಅಧಿಕಾರದಲ್ಲಿ ಪಕ್ಷ ಇದೆಯಾ ಇಲ್ಲ ಅಧಿಕಾರದ ಬಗ್ಗೆ ವಿಚಾರಣೆ ಮಾಡಕ್ ಬರ್ತಾರ? ಈಗ ಇರೇ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇವ್ರದೇ ಆದ ಪಕ್ಷದ ನಾಯಕರು ಬಸವರಾಜ್ ಯತ್ನಾಳ್ ಅವ್ರು ಏನ್ ಹೇಳ್ತಾರೆ, ಕಪ್ಪು ಕಾಣಿಕೆ ಕೊಟ್ಟು ಅಧ್ಯಕ್ಷ ಸ್ಥಾನನ ಉಳಿಸ್ಕೊಳ್ಳೋಕೆ ವಿಜಯೇಂದ್ರ ಅವ್ರು ಓಡಾಡ್ತಾ ಇದಾರೆ ಡೆಲ್ಲಿಗೆ. ಅಂತದ್ರಲ್ಲಿ ಹೌದನ್ರಿ, ನಿಮ್ ಪಾರ್ಟಿ ಅಧ್ಯಕ್ಷ ಹುದ್ದೆಯನ್ನ ಪಡಿಲಿಕ್ಕೆ ದುಡ್ಡು ಕೊಡ್ಬೇಕಾ? ದುಡ್ಡು ಕೊಡ್ಬೇಕಾ ಸರ್ ನಿಮ್ ಪಾರ್ಟಿ ಅಧ್ಯಕ್ಷ ಹುದ್ದೆಯನ್ನು ಪಡಿಲಿಕ್ಕೂ? ಸರ್ ನಮ್ಮ ಇದು ಯತ್ನಾಳ್ ಅವ್ರ ನಿಮ್ ಪಾರ್ಟಿ ಒಳಗಡೆ ಇದ್ದಂತವ್ರು ಸರ್ ನಾವು ಅವ್ರ ಶಿಸ್ತು ಕ್ರಮದಿಂದ ಪಾರ್ಟಿಯಿಂದ ಉಚ್ಚಾಟಿತರಾಗಿದ್ದೀವಿ. ಹೇಳಿದ್ರೆ ಅವರ ಹೇಳಿಕೆ ನಾವು ಸೀರಿಯಸ್ ತಗೊಳ್ಳಲ್ಲ ಅಂತ ಹೇಳಿ. ಪಾರ್ಟಿ ತುಂಬಾ ಶಿಸ್ತು, ಅವ್ರು ಎಲ್ಲಾ ಒಳ್ಳೆ ಕ್ರಮಗಳು ತಗೋತಾರೆ. ಮುನಿರತ್ನ ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರು ಸರ್? ಕೇಳಿ ಅವ್ರನ್ನ. ತಗೊಳಕ್ಕಾಗಿಲ್ಲ ರೀ. ವಿಧಾನಸೌಧದಲ್ಲೇ ರೇಪ್ ಮಾಡಿದಾರೆ ಅಂತ ಮಹಿಳೆ ಕಂಪ್ಲೇಂಟ್ ಕೊಟ್ರಿ, ಏನ್ರಿ ತಗೊಂಡ್ರಿ ನೀವು ಆಕ್ಷನ್? ಬಿಡಿ ಆಯ್ತು. ವಿರೋಧ ಪಕ್ಷ ನಾಯಕರಿಗೆ ಏಡ್ಸ್ ಇಂಜೆಕ್ಷನ್ ಹಾಕ್ತಿ ಅಂದಾಗ ಏನ್ ಕಾರ್ಯಕ್ರಮ ತಗೊಂಡ್ರು ಅವರು? ಹೇಳಿ, ಅದು ನಮಗಿಲ್ಲ ಹಿಂಸೆ ಕೊಡ್ತಾರೆ ಪ್ಲೀಸ್ ಸರ್